ಅದೇ ಪರವಾಗಿಲ್ಲ, ಚಾರ್ಜ್ ಆಯ್ತು. ಇನ್ನೊಂದು ಆಡ್ತೀನಿ, ನೀವು ಚಪ್ಪಾಳೆ ಮಾಡ್ತಿದ್ರಲ್ಲ ಅಂತ ನಾನು ಕೃತಜ್ಞತೆ ಅನಿಸ್ಬಿಟ್ಟಲ್ಲ. ಇನ್ನೊಂದು ಆಡ್ತೀನಿ, ಇದು ನೀವು ಸ್ವಲ್ಪ ಚಪ್ಪಾಳೆ ಹಾಕೊಂಡು ಆಡ್ಬೋದು, ಆ ತರ ಆಡಿ ನೋಡಿ. ಇದು ಸಭೆ, ಇದು ರಂಗಸ್ಥಳ. ಸಭೆ ರಂಗಸ್ಥಳ ಅಂದ್ರೆ ದೇವಸ್ಥಾನಕ್ಕೂ ಇದಕ್ಕೂ ವ್ಯತ್ಯಾಸ ಇಲ್ಲ. ನಾವು ದೇವಸ್ಥಾನಕ್ಕೆ ಹೋಗಿ ನಾವು ಏನ್ ಕೇಳ್ಕೊತೀವೋ ಈ ಸ್ಥಳದಲ್ಲೂ ಅದನ್ನ ಕೇಳ್ಕೋಬಹುದು. ಅದನ್ನ ನಾವು ಅನುಭವಿಸ್ಬೇಕಷ್ಟೇ. ಇಲ್ಲಿ ಕೂತ್ಕೊಂಡು ರಂಗಮಂದಿರ, ರಂಗಸ್ಥಳ ಮತ್ತೆ ಸಭಿಕರು ಇದಾರೆ ಅಂತಂದ್ರೆ ಏನಕ್ಕೆ ಬಂದಿದ್ದೀವಿ ನಾವಿಲ್ಲಿ? ದೇವಸ್ಥಾನಕ್ಕೆ ಹೆಂಗ್ ಹೋಗ್ತೀವಿ? ಏನೋ ಒಂದು ಕೇಳ್ಕೊಳಕ್ ಹೋಗ್ತೀವಿ. ಇಲ್ಲಿಗೆ ಏನಕ್ಕೆ ಬಂದಿದ್ದೀವಿ? ಏನೋ ಒಂದು ತಿಳ್ಕೊಳಕ್ ಬಂದಿದ್ದೀವಿ. ಅಲ್ಲಿ ಕೇಳ್ಕೊಳಕ್ ಹೋಗ್ತೀವಿ, ಇಲ್ಲಿ ತಿಳ್ಕೊಳಕ್ ಹೋಗ್ತೀವಿ. ಇದನ್ನ ಮನಸ್ಸಲ್ಲಿ ಇಟ್ಕೋಬೇಕು. ಈ ಕ್ಷಣ, ಈ ದಿನ, ಈ ಗಂಟೆ ನಾವ್ ಇಷ್ಟು ಜನ ಸೇರಿದೀವಲ್ಲ, ಇನ್ನೊಂದು ಜೀವನದಲ್ಲಿ, ಜೀವನ ಇರೋವರೆಗೂ ಈ ಪ್ರಸಂಗ, ಈ ಸನ್ನಿವೇಶ, ಈ ಸ್ಥಳ ಸಿಗಲ್ಲ ನಮ್ಗೆ. ಮತ್ತೆ ನಾವು ಈ ಸ್ಥಳಕ್ಕೆ ಬರ್ಬೋದು, ಆದ್ರೆ ಇಷ್ಟೇ ಜನ ಇಲ್ಲಿರಲ್ಲ. ಕಡಿಮೆ ಇರ್ತೀವಿ, ಇಲ್ಲಂದ್ರೆ ಜಾಸ್ತಿ ಆಗ್ತದೆ. ಅಥವಾ ವಿಷಯ ಬೇರೆ ಇರ್ತದೆ. ಇವತ್ತು ಪತ್ರಿಕಾ ದಿನಾಚರಣೆ ಇದೆ, ಬಟ್ ಇನ್ನೊಂದ್ಸರಿ ಬಂದಾಗ ಈ ಪತ್ರಿಕಾ ದಿನಾಚರಣೆ ಇರಲ್ಲ. ಇನ್ನೊಂದ್ಸರಿ ಬಂದಾಗ ನಾವು ಈ ಮನಸ್ಥಿತಿಯಿಂದ ಬಂದಿರಲ್ಲ. ಇನ್ನೊಂದ್ಸರಿ ಬಂದಾಗ ನಾವು ಇಷ್ಟೇ ಜನ ಇರಲ್ಲ. ಕಡಿಮೆ ಇರ್ಬೋದು, ಜಾಸ್ತಿ ಇರ್ಬೋದು. ಅದಕ್ಕೋಸ್ಕರ ಯಾಕೆ ಇದನ್ನ ಭೇಟಿ ಆಗ್ತಾ ಇದ್ದೀನಿ ಅಂತಂದ್ರೆ, ಈ ಹಾಡಿದೆಯಲ್ಲ, ಈ ಹಾಡಲ್ಲಿ ದೇವತೆಯನ್ನ ಪ್ರಾರ್ಥನೆ ಮಾಡೋದು. ಇದು ದೇವಸ್ಥಾನ ಅಂತ ತಿಳ್ಕೊಂಡ್ಬಿಡೋಣ. ದೇವರು ಅದೃಶ್ಯವಾಗಿದ್ದಾನೆ ಅಂತ ತಿಳ್ಕೊಂಡ್ಬಿಡೋಣ. ಚಪ್ಪಾಳೆ ಆಡಿ, ಚಪ್ಪಾಳೆ ತಟ್ಟಿ ಜೊತೆನೆಲ್ಲ ಹಾಡ್ಬೋದು, ಏನು ಸಂಕೋಚ ಇಲ್ಲ. ಯಾರು ಚಪ್ಪಾಳೆ ತಟ್ತಿರೋ, ಯಾರು ಜೊತೆಲಿ ಆಡ್ತಿರೋ ಅವರೆಲ್ಲ ಭಕ್ತರು ಅಂತಾನೆ ಪ್ರಯತ್ನ ಮಾಡೋಣ.